ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಾವಿವತ್ತು ಬಿಹಾರಲ್ಲಿರುವಂತಹ ಬೌದ್ಧ ಗಯಾದಲ್ಲಿದ್ದೀವಿ. ಭಾರತದ ಬಿಹಾರ ರಾಜ್ಯದಲ್ಲಿರುವ ಬೌದ್ಧ ಗಯಾ ವಿಶ್ವದ ಅತ್ಯಂತ ಪವಿತ್ರ ಬೌದ್ಧ ತೀರ್ಥಕ್ಷೇತ್ರವಾಗಿದೆ. ಇದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಪಿಲವಸ್ತುವಿನ ರಾಜಕುಮಾರ ಸಿದ್ಧಾರ್ಥನು ಸತ್ಯವನ್ನು ಹುಡುಕುತ್ತಾ ಸಂಸಾರವನ್ನು ತ್ಯಜಿಸಿ ಇಲ್ಲಿ ತಪಸ್ಸು ಮಾಡಿದರು. ಕೊನೆಗೆ ಬೋಧಿ ವೃಕ್ಷದ ಕೆಳಗೆ ಧ್ಯಾನದಲ್ಲಿ ಕುಳಿತು ಜ್ಞಾನೋದಯವನ್ನು ಪಡೆದು ಗೌತಮ ಬುದ್ಧರಾದರು. ಇತಿಹಾಸದ ಸಾಕ್ಷಿ ಏನಂತ ಹೇಳಿದ್ರೆ, ಮೌರ್ಯ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಧರ್ಮವನ್ನು ಅಂಗೀಕರಿಸಿದ ನಂತರ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಮೊದಲ ಸ್ತೂಪ ಹಾಗೂ ಸ್ಮಾರಕಗಳನ್ನು ನಿರ್ಮಿಸಿದರು. ಇಂದಿನ ಮಹಾಬೋಧಿ ದೇವಾಲಯ ಆ ಮೂಲ ನಿರ್ಮಾಣದ ಆಧಾರದಲ್ಲಿ ಬೆಳೆದಿದೆ. ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈ ಬೋಧಿ ವೃಕ್ಷದ ಮಹಿಮೆ ಏನಂತ ಹೇಳಿದ್ರೆ, ಇಲ್ಲಿರುವ ಬೋಧಿ ಮರವು ಬುದ್ಧನು ಧ್ಯಾನಿಸಿದ ಮೂಲ ವೃಕ್ಷದ ಸಂತತಿ ಎಂದು ನಂಬಲಾಗಿದೆ. ಶತಮಾನಗಳ ಕಾಲ ದಾಳಿ, ನಾಶ ಹಾಗೂ ಪುನರ್ನಿರ್ಮಾಣಗಳ ನಡುವೆಯೂ ಈ ಸ್ಥಳ ತನ್ನ ಪವಿತ್ರತೆಯನ್ನು ಉಳಿಸಿಕೊಂಡು ಬಂದಿದೆ. ಇದು ಬುದ್ಧನ ಊರು ಅಂತಾನೆ ಹೇಳ್ಬೋದು. ಬನ್ನಿ, ಆ ಬೌದ್ಧ ಗಯಾ ಇಲ್ಲಿ ತುಂಬಾ ದೇವಸ್ಥಾನಗಳಿದೆ, ಬುದ್ಧನ ಸಂಬಂಧಿತ ದೇವಸ್ಥಾನಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಸ್ನೇಹಿತರೆ ನಮಗೆ 6 ಟೆಂಪಲ್ ಸಿಗುತ್ತೆ, 6 ಟೆಂಪಲ್ಸ್ ಏನೋ ಸಿಗುತ್ತೆ ಇಲ್ಲಿ ಬೌದ್ಧ ಗಯಾದಲ್ಲಿ. ಈ ಬುದ್ಧನ ರಿಲೇಟೆಡ್ ಎಲ್ಲ ಟಿಬೇಟಿಯನ್ಸ್ ಎಲ್ಲ ಇಲ್ಲಿ ತುಂಬ ಇರ್ತಾರೆ. ನೋಡಿ ಸ್ನೇಹಿತರೆ, ಇದು ಬೌದ್ಧ ಗಯಾ ಅಂಬೇಡ್ಕರ್ ಮಾರ್ಕೆಟ್ ಅಂತ ಹೇಳಿ ಇದು. ಇಲ್ಲೆಲ್ಲ ಬ್ಯಾಟ್ರಿ ಗಾಡಿಗಳಲ್ಲೇ ಓಡಾಡ್ಬೇಕು ನಾವು ಈ ರೀತಿ. ನೋಡಿ ಸ್ನೇಹಿತರೆ, ಇದು ಈ 6 ಟೆಂಪಲ್ ಇದೆ ಇಲ್ಲಿ ಗಯಾದಲ್ಲಿ. ಅದರಲ್ಲಿ ಇದು 2ನೇದು. ಇದು ಥೈಲ್ಯಾಂಡ್ ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ, ವತಾಯ್ ಬೌದ್ಧ ಗಯಾ. ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಏನೋ ಇಲ್ಲಿ. ಥೈಲ್ಯಾಂಡ್ ಗೋಲ್ಡನ್ ಟೆಂಪಲ್ ಅಂತ ಇದು. ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ, ಬನ್ನಿ ಅದನ್ನು ನೋಡೋಣ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಇದನ್ನು ಕ್ಲೋಸ್ ಮಾಡಿದ್ದಾರೆ, ಎಂಟ್ರಿ ಇಲ್ಲ ಒಳಗಡೆ. ಇದು ಇದೆ ಥೈಲ್ಯಾಂಡ್ ಗೋಲ್ಡನ್ ಟೆಂಪಲ್. ಈ ರೀತಿ ಇರುವಂಥದ್ದು ಪುಟ್ಟ ಪುಟ್ಟ ಬುದ್ಧ ಎಲ್ಲ ಇದ್ದಾರೆ ನೋಡಿ. ಕಿತ್ನಾ है भाई? ये 180 का था सर, ये सोलर से चल रहा है, लाइफ टाइम। और 180 है क्या? ये एक्चुअली क्या है, टेंपल से 170 का देता है, 10 रुपये ही मिलता है। ये नहीं कि हमारे सिर्फ इम्पोर्टेंट ನೋಡಿ ಎಲ್ಲ ಪುಟಾಣಿ ಪುಟಾಣಿ ಬುದ್ಧ. ये देखिए इसका सिंबल मारा हुआ है, डुप्लीकेट भी कर, ये देखिए. ಇದು ಬುದ್ಧನ ಕರ್ಮ ಟೆಂಪಲ್ ಅಂತ ಕರಿತೀವಿ. ಬನ್ನಿ ಇದನ್ನು ನೋಡೋಣ. ಇದು ಕರ್ಮ ಟೆಂಪಲ್ ಅಂತ. ಎಲ್ಲ ಬುದ್ಧನ ವಿಗ್ರಹ ಇರುವಂಥದ್ದು.
ನೋಡಿ ಈ ಬುದ್ಧಗಯ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಒಂದು ಪಕ್ಷಿ ನೋಟದಲ್ಲಿ. इसको लेके जाओ ना, हम इधर बैठते ನಮ್ಮ ಗೌತಮ ಬುದ್ಧನಿಗೆ ಒಂದು ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯವಾಯಿತು. ಅದರ ನೆನಪಾರ್ಥಕವಾಗಿ ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂವನ್ನ ಮಾಡಿರುವಂಥದ್ದು ಬೃಹತ್ತಾಗಿ. ಇದು 80 ಅಡಿ ಎತ್ತರವಾಗಿರುವಂಥದ್ದು. ಇದರ ಧ್ಯಾನದ ಸಂಕೇತ ಏನಂತ ಹೇಳಿದ್ರೆ, ಮನುಷ್ಯನ ಶಾಂತಿ, ಸಹನೆ, ಧ್ಯಾನದಿಂದ ಎಲ್ಲವನ್ನು ಗೆಲ್ಬೋದು ಅನ್ನೋ ಒಂದು ಮಾದರಿಯಾಗಿ ಈ ಬುದ್ಧನ ಸ್ಟ್ಯಾಚ್ಯೂವನ್ನ ಇಲ್ಲಿ ಮಾಡಿದ್ದಾರೆ. ಬನ್ನಿ ಇದನ್ನ ನೋಡ್ಕೊಂಡ್ ಬರೋಣ. ನೋಡಿ ಸ್ನೇಹಿತರೆ, ಇದು 80 ಅಡಿ ಇರುವಂತಹ ಬುದ್ಧನ ಸ್ಟ್ಯಾಚು. ಇದು ಬೌದ್ಧ ಗಯದಲ್ಲಿರುವಂಥದ್ದು. ಇದೇ ರೀತಿ ಇಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಂತೆ 6-7 ದೇವಸ್ಥಾನಗಳಿದೆ ಬುದ್ಧನದು. ತುಂಬಾ ಪ್ರಶಾಂತವಾಗಿದೆ ಜಾಗ ಇದು. ಇದು ಬೌದ್ಧ ಗಯಾ ಮಾರ್ಕೆಟ್. ಇದು ಈಗ ಬೋಧಿ ವೃಕ್ಷದ ಕೆಳಗಡೆ ಬುದ್ಧನಿಗೆ ಎಲ್ಲಿ ಜ್ಞಾನೋದಯ ಆಯಿತು ಆ ಜಾಗಕ್ಕೆ ಹೋಗ್ತಾ ಇದ್ವಿ. ಆದರೆ ಇಲ್ಲಿ ನಮಗೆ ಫೋನ್ ಅಲೋಡ್ ಮಾಡಲ್ಲ. ಹೊರಗಡೆಯಿಂದ ಯಾವ ರೀತಿ ಇದೆ ಅಂತ ಒಂದು ತೋರಿಸೋ ಪ್ರಯತ್ನ ಮಾಡ್ತೀನಿ. भैया यहाँ से कितना दूर है? आगे है ना? बहुत गया। बिहारी स्टाइल, टिबेटियन स्टाइल ಎಲ್ಲ ಯಾವ ತರ ಇದೆ? ಇದು ಶ್ರೀಲಂಕಾ ಟೆಂಪಲ್. ಇದು ಮೈಥಾಲಜಿ ಪ್ರಕಾರ, ಬೌದ್ಧ ಗ್ರಂಥಗಳ ಪ್ರಕಾರ ಭೂಮಿಯ ಮಧ್ಯ ಬಿಂದು, ಆಕ್ಸಿಸ್ ಆಫ್ ದ ವರ್ಲ್ಡ್ ಇಲ್ಲಿಯೇ ಇದೆ ಎಂಬ ನಂಬಿಕೆ ಕೂಡ ಇದೆ. ಬುದ್ಧನು ಧ್ಯಾನಿಸಿದ ಸ್ಥಳವನ್ನು ವಜ್ರಾಸನ ಎಂದು ಕರೆಯಲಾಗುತ್ತದೆ. ಇದು ಭೂಮಿಯ ಅತ್ಯಂತ ಪವಿತ್ರ ಆಸನ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಸಿದ್ಧಾರ್ಥನು ಬುದ್ಧನಾದರೂ ಇಲ್ಲಿಂದಲೇ ಶಾಂತಿ ಮತ್ತು ಅಹಿಂಸೆಯ ಸಂದೇಶ ವಿಶ್ವಾದ್ಯಂತ ಹರಡಿತು. ಮಾನವನೊಬ್ಬನ ಆತ್ಮಜ್ಞಾನ ವಿಶ್ವದ ಆತ್ಮಶಾಂತಿಯ ದಾರಿಯಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ಜ್ಞಾನವು ಬೆಳಕಾದಾಗ, ಅಹಿಂಸೆಯೇ ದಾರಿಯಾದಾಗ ಮಾನವನು ಬುದ್ಧನಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಬುದ್ಧಂ ಶರಣಂ ಗಚ್ಚಾಮಿ.